Hi, today let's learn about North America. So, this is chapter 23, North America, Land of Prairies. ಸೊ ಈ ಚಾಪ್ಟರ್ ಅಲ್ಲಿ ಏನೇನು ಕಲಿತೀವಿ ಅಂದ್ರೆ ನಾರ್ತ್ ಅಮೇರಿಕಾ ಆ ಕಾಂಟಿನೆಂಟ್ ಬಗ್ಗೆ ಎವ್ರಿಥಿಂಗ್ ಇನ್ ಡೀಟೇಲ್ ಕಲಿತಿದ್ದೀವಿ. ಅಂಡ್ ವಾಟ್ ನೆಕ್ಸ್ಟ್ ಅಂದ್ರೆ ನಾರ್ತ್ ಅಮೇರಿಕಾದು ಏನೇನು ಫೀಚರ್ಸು, ಯಾವ ಥರ ಇದೆ ಎಕಾನಮಿ, ಆ್ಯಂಡ್ ಎಲ್ಲಿ ಗ್ಲೋಬಲಿ ಎಲ್ಲಿ ಲೊಕೇಟೆಡು, ಆ್ಯಂಡ್ ಬಿಕಾಸ್ ಆಫ್ ವಿಚ್ ಯಾವ ಥರ ತರಕಾರಿಗಳು ಏನೇನು ಬೆಳೆಯುತ್ತೆ, ಆ್ಯಂಡ್ ರಿವರ್ಸ್, ಓಷನ್ಸ್ ಅದ್ರ ಬಗ್ಗೆ ಎಲ್ಲ ಕಲಿಯೋಣ. ಓಕೆನಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. So North America is a recently discovered continent. In 1501, the Italian navigator Amerigo Vespucci sailed to the coast of mainland. Then the continent was called by the first word of his name, Amerigo, that is America. So ನಾರ್ದರ್ನ್ ಅಮೇರಿಕಾ ಆ ಕಾಂಟಿನೆಂಟ್ ನ ಯಾರು ಡಿಸ್ಕವರ್ ಮಾಡಿದ್ರು ಅಂದ್ರೆ ಇಟ್ ಇಸ್ ಅಮೇರಿಗೋ ವೆಸ್ಪುಸಿ ಇನ್ 1501. ಹಿ ಈಸ್ ಅ ಇಟಾಲಿಯನ್ ನ್ಯಾವಿಗೇಟರ್. ಸೊ ಅಮೇರಿಕಾ ಅಂತ ಹೇಗ್ ಬಂತು ಅದಕ್ಕೆ ಹೆಸರು ಅಂದ್ರೆ ಇವ್ರ ಫಸ್ಟ್ ನೇಮ್ ಅಮೇರಿಗೋ, ಅದನ್ನ ಕನ್ವರ್ಟ್ ಮಾಡಿ ಅಮೇರಿಕಾ ಅಂತ ಮಾಡ್ಕೊಂಡಿದ್ದಾರೆ. ಓಕೆನಾ? ನೆಕ್ಸ್ಟ್, ದ ಕಾಂಟಿನೆಂಟ್ ಇಸ್ ಮೋಸ್ಟ್ಲಿ ಇನ್ಹ್ಯಾಬಿಟೆಡ್ ಬೈ ಯುರೋಪಿಯನ್ಸ್. ದೇ ಮೇಡ್ ಯೂಸ್ ಆಫ್ ಅಮೇರಿಕೋಸ್ ಗೋಲ್ಡ್. ಸೊ ನಿಮ್ಗೆ ಆ ಪಿಕ್ಚರ್ ಕಾಣ್ತಿರುತ್ತೆ, ದಿಸ್ ಇಸ್ ಅಮೇರಿಕನ್ ಗೋಲ್ಡ್ ಅಂತ. ಇಟ್ಸ್ ಜಸ್ಟ್ ಒನ್ ಸಾರ್ಟ್ ಆಫ್ ಅನ್ ಎಕ್ಸಾಂಪಲ್ ಪಿಕ್ಚರ್ ನಿಮಗೆ ನೋಡಕ್ಕೆ. ಸೊ ಈ ಒಂದು ಕಾಯಿನ್ಸ್ ಅವಾಗ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು. ಟ್ರೇಡ್ ಮಾಡುವಾಗ ಅವ್ರಿಗೆ ಏನೋ ತಗೊಬೇಕು ಅಂದ್ರೆ ಈ ಕಾಯಿನ್ಸ್ ಕೊಟ್ಟು ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು. ಓಕೆನಾ? ಅಂಡ್ ಆ ಒಂದು ಹೊತ್ತಿನಲ್ಲಿ ಮೋಸ್ಟ್ಲಿ ಈ ಕಾಂಟಿನೆಂಟಲ್ ಜಾಸ್ತಿ ಜನ ಮುಂಚೆ ಇದ್ದಿದ್ದು ಯಾರು? ಯುರೋಪಿಯನ್ಸೇ ಜಾಸ್ತಿ ಇದ್ದಿದ್ದು. ಓಕೆನಾ? ಅಂಡ್ ಸೊ ಅವ್ರು ಏನ್ ಯೂಸ್ ಮಾಡ್ಕೊಂಡು ಅಮೇರಿಕೋಸ್ ಗೋಲ್ಡ್. ನೆಕ್ಸ್ಟ್, ದಿ ಫ್ರೆಂಚ್ built up a profitable fur trade in Canada. The British exploited the fisheries and the forests of the Atlantic province of Canada and of New England of USA. ಸೊ ಫ್ರೆಂಚ್ ಅವ್ರು ಏನ್ ಮಾಡಿದ್ರು, ಕ್ಯಾನಡಾದಲ್ಲಿ ಈ ಪ್ರಾಣಿಗಳದ್ದು ಸ್ಕಿನ್ ಇರುತ್ತಲ್ಲ, ಅದು ಫರ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಅದ್ ಮೇಲಿರೋ ಕೂದ್ಲು. ಸೊ ಆ ಒಂದು ಫುಲ್ ಸ್ಕಿನ್ ನ ತಗೊಂಡು ವುಲನ್, ನಾವಿವಾಗ ಹೇಗ್ ಬೆಚ್ಚಗಿರಕ್ಕಾಗಿ ಸ್ವೆಟರ್ಸು, ಶಾಲ್ಸು ಈ ತರ ತುಂಬಾ ಮಾಡೋರು. ಸೊ ಅದರಿಂದ ತುಂಬಾ ಪ್ರಾಫಿಟ್ ಸಿಕ್ತು. ಯಾರಿಗೆ? ಫ್ರೆಂಚ್ ಅವ್ರಿಗೆ. ಅವ್ರು ಒಳ್ಳೆ ವ್ಯಾಪಾರ ಮಾಡ್ಕೊಂಡಿದ್ರು. ಕ್ಯಾನಡಾದಲ್ಲಿ ಸಿಗೋ ಆನಿಮಲ್ಸ್ ಫರ್ ತಗೊಂಡು ಪ್ರಾಫಿಟ್ ಮಾಡ್ಕೊಂಡ್ಬಿಟ್ಟಿದ್ರು. ಅದೇ ರೀತಿ ಬ್ರಿಟಿಷ್ ಅವ್ರು ಏನ್ ಮಾಡಿದ್ರು, ಅಲ್ಲಿರೋ ಕ್ಯಾನಡಾದಲ್ಲಿರೋ ಫಿಶರಿ ಅಂದ್ರೆ ಈ ಮೀನ್ ಹಿಡಿಯೋ ಒಂದು ಜಾಗದೆಲ್ಲ ಫಿಶರೀಸ್, ಆ ಫಿಶ್ ನ ಮಾರಾಟ ಮಾಡಿ, ವಿಧ ಆಗಿರೋ ಫಿಶಸ್, ಸೊ ಅದನ್ನೆಲ್ಲ ಮಾರಾಟ ಮಾಡಿ ತುಂಬಾ ದುಡ್ಡು ಮಾಡಿದ್ರು. ಅದು ಅಲ್ದೆ ಕ್ಯಾನಡಾ ಮತ್ತೆ ನ್ಯೂ ಇಂಗ್ಲೆಂಡ್ ಆಫ್ USA ಅಲ್ಲಿರೋ ಫಾರೆಸ್ಟ್ ನೆಲ್ಲ ಫುಲ್ ಕಡ್ದು ಅದಿಂದ ದುಡ್ಡು ಮಾಡಕ್ ಸ್ಟಾರ್ಟ್ ಮಾಡಿದ್ರು. The sound resource base combined with the development in science and technology, a large domestic market, international trade relationship, development of good means of transportation, etc. have helped North America to become one of the most developed regions of world. ಸೊ ನಾರ್ತ್ ಅಮೆರಿಕಾದಲ್ಲಿ ಅದು ಹೇಗೆ ಮುಂದುವರೆದಿದ್ದು ಅಂದ್ರೆ ಇಟ್ಸ್ ಒನ್ ಅಮಾಂಗ್ ದಿ ಡೆವಲಪ್ಡ್ ಕಂಟ್ರಿ. ಹೇಗೆ ಆ ಕಾಂಟಿನೆಂಟ್ ಹೇಗೆ ಅಷ್ಟು ಡೆವಲಪ್ ಆಗಿದ್ದು ಅಂದ್ರೆ ಅಲ್ಲಿರೋ ಸೈನ್ಸ್ ಅಂಡ್ ಟೆಕ್ನಾಲಜಿ, ಅವರೆಲ್ಲ ಸೈಂಟಿಫಿಕಲಿ ಎಲ್ಲ ಅಗ್ರಿಕಲ್ಚರ್ ಆಗಿರ್ಲಿ, ಇಲ್ಲ ಎನಿ ವರ್ಕ್, ಯಾವುದೇ ಇಂಡಸ್ಟ್ರಿ ತಗೊಳ್ಳಿ, ಅಲ್ಲಿರೋ ಜಾಗದಲ್ಲಿ ಎವ್ರಿಥಿಂಗ್ ಇಸ್ ಸೈಂಟಿಫಿಕ್ ಬೇಸ್ಡ್. ಟ್ರೆಡಿಷನಲ್ ಬೇಸ್ಡ್ ಅಲ್ವೇ ಅಲ್ಲ, ಲೈಕ್ ಮ್ಯಾನ್ಯುಯಲಿ ಅಲ್ಲ, ಮಿಷಿನ್ ಬೇಸ್ಡ್. ಸೊ ಅವ್ರಿಗೆ ಏನಲ್ಲಿ ತುಂಬಾ ಕಮ್ಮಿ ಲೇಬರ್ ಚಾರ್ಜಸ್ ಆಗಿರ್ಬೋದು. ಅದೇ ಅಂದ್ರೆ ಲೇಬರ್ಸ್ ಬೇಕಾಗಿಲ್ಲ, ಮನುಷ್ಯರು ಬೇಕಾಗಿಲ್ಲ ಕೆಲಸ ಮಾಡಕ್ಕಾಗಿ. ಅವ್ರಿಗೆ ಬೇಕಾಗಿರೋದು ಮಷೀನ್ಗಳು. ಎಲ್ಲಾ ಮಷೀನ್ ಯೂಸ್ ಮಾಡ್ಬಿಟ್ಟೆ ಅವರೆಲ್ಲಾ ಕೆಲಸಗಳು ಮಾಡ್ತಾ ಇದ್ದಿದ್ದು. ಬಿಕಾಸ್ ಆಫ್ ವಿಚ್
ಸೈಂಟಿಫಿಕ್ ವೇಸ್ ಅಲ್ಲೇ ಅವರು ಎಲ್ಲ ಏನಂತೀರೋ ಒಂದು ಅಗ್ರಿಕಲ್ಚರ್ ಬೇಸ್ಡ್ ಇದು ಇಂಡಸ್ಟ್ರಿ ಆದ್ರೇನು ಎಲ್ಲ ಸೈಂಟಿಫಿಕ್ಸ್, ಬಿಕಾಸ್ ಆಫ್ ವಿಚ್ ನೀವು ಯಾವ್ದೇ ಒಂದು ಪ್ರಾಡಕ್ಟ್ ತಗೊಂಡ್ರು ಎಲ್ಲ ಸಮ ಕಾಣುತ್ತೆ. ಇವಾಗ ಒಂದು ಮನುಷ್ಯರು ಮಾಡೋದಿದ್ರೆ ನಿಮ್ಗೆ ನೀವೊಂದು ಹೇಗೆ ಹೇಳೋದು, ಒಂದು ಮಣ್ಣಿನ ಪಾಟ್ ನೋಡ್ಕೊಬಹುದು. ಆ ಮಣ್ಣಿನ ಪಾಟ್ ಅದೇ ವ್ಯಕ್ತಿ ಇನ್ನೊಂದು ಪಾಟ್ ಮಾಡುವಾಗ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ, ಯಾಕಂದ್ರೆ ನಾವ್ ಅಷ್ಟು ಪರ್ಫೆಕ್ಟ್ ಆಗಿ ಮಾಡಕ್ಕಾಗಲ್ಲ. ಬಟ್ ಅಲ್ಲಿ ಮಿಷಿನ್ಗಳು ಯೂಸ್ ಮಾಡ್ತಾ ಅವ್ರಿಗೆಲ್ಲ ಪರ್ಫೆಕ್ಟ್ ಆಗಿ ಒಂದೇ ತರ ಬರೋದು. ಅಂಡ್ ಬಿಕಾಸ್ ಆಫ್ ವಿಚ್ ಅವ್ರಿಗೆ ಟೈಮ್ ಕನ್ಸ್ಯೂಮಿಂಗ್, ಮೇನ್ಲಿ ಅವ್ರಿಗೆ ಟೈಮ್ ಅಷ್ಟು ತಗೊಳಲ್ಲ ಒಂದು ಪ್ರಾಡಕ್ಟ್ ಮಾಡ್ಬೇಕಂದ್ರೆ, ಇದೆಲ್ಲ ಕಂಪ್ಲೀಟ್ಲಿ ಮಿಷಿನ್ ಬೇಸ್ಡ್. ಬಿಕಾಸ್ ಆಫ್ ವಿಚ್ ಅದು ಅಲ್ಲದೆ ಅವ್ರ ಡೊಮೆಸ್ಟಿಕ್ ಮಾರ್ಕೆಟ್ ಅಂದ್ರೆ ಆ ಕಾಂಟಿನೆಂಟ್ ಅಂದ್ರೆ ಆ ಒಂದು ಜಾಗದಲ್ಲಿ ಇರೋ ಅದೊಳಗಿರೋ ಒಂದು ಮಾರ್ಕೆಟ್ ಕೂಡ ಅವ್ರಿಗೆ ಒಳ್ಳೆ ಪ್ರಾಫಿಟ್ ಆಯ್ತು. ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಟ್ರೇಡ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಅವ್ರ ದೇಶ ಮಾತಲ್ಲ, ಪರದೇಶಕ್ಕೂ ಅವ್ರವ್ರ ಮಾಡೋ ಒಂದೊಂದು ಪ್ರಾಡಕ್ಟ್ ನ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ವ್ಯಾಪಾರ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಹೀಗೆ ತುಂಬಾ ಬೆಳೆದ್ರು. ಅದ್ರ ಜೊತೆಗೆ ಒಳ್ಳೆ ಟ್ರಾನ್ಸ್ಪೋರ್ಟೇಶನ್, ಎವ್ರಿಥಿಂಗ್ ವಾಸ್ ದೇರ್. ಒಂದು ವ್ಯಾಪಾರ ಈಸಿಯಾಗಿ ಹೋಗ್ಬೇಕು, ಸ್ಮೂತ್ ಆಗಿ ನಡಿಬೇಕು ಅಂದ್ರೆ ಎವ್ರಿಥಿಂಗ್ ಎಲ್ಲ ಪರ್ಫೆಕ್ಟ್ ಆಗಿ ಬಂತು ಅವ್ರಿಗೆ. ಬಿಕಾಸ್ ಆಫ್ ವಿಚ್ ಇಟ್ಸ್ ಒನ್ ಆಫ್ ದಿ ಇದೆಲ್ಲ ಆಲ್ ದ ಡೆವಲಪ್ಮೆಂಟ್. ಸೊ ಆಬ್ವಿಯಸ್ಲಿ ಟ್ರಾನ್ಸ್ಪೋರ್ಟ್ ಇಲ್ದೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅವ್ರು ಮಾಡಿರೋ ಪ್ರಾಡಕ್ಟ್ ನ ಕಳ್ಸಕ್ ಆಗಲ್ಲ, ಅದು ಕೂಡ ಇತ್ತು ಅವರಿಗೆ ಟ್ರಾನ್ಸ್ಪೋರ್ಟ್. ಸೊ ಆಬ್ವಿಯಸ್ಲಿ ಎವ್ರಿಥಿಂಗ್ ವಾಸ್ ಇನ್ ಫೇವರ್ ಆಫ್ ದೆಮ್. ಅವ್ರಿಗೆ ಎಲ್ಲ ಸಿಕ್ತು, ಲೈಕ್ ಎವ್ರಿಥಿಂಗ್ ಬೆಸ್ಟ್ ಎನ್ವೈರ್ಮೆಂಟ್, ಅವ್ರಿಗೆ ಬೇಕಾಗಿರೋ ರಾ ಮೆಟೀರಿಯಲ್ಸ್ ಪರ್ಫೆಕ್ಟ್ ಆಗಿತ್ತು. ಅದೇ ರೀತಿ ಅವ್ರು ಮಾಡ್ತಾ ಇದ್ದಿದ್ದು ಪ್ರಾಡಕ್ಟ್ ನ ತುಂಬಾ ಕಮ್ಮಿ ಟೈಮ್ ಅಲ್ಲಿ ಜಾಸ್ತಿ ಪ್ರಾಡಕ್ಟ್ಸ್ ಮಾಡ್ಕೊಂಡು ವ್ಯಾಪಾರ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಈಗೆಲ್ಲ ಆದಾಗ ಅದ್ ಎಕಾನಮಿ ಬೆಳೀತು. ಹಾಗೆ ನಾರ್ತ್ ಅಮೇರಿಕಾ ಡೆವಲಪ್ಡ್ region ಆಯ್ತು in the world. So the nations of North America are very rich and called one of the economically prosperous countries. ಅಂದ್ರೆ ಆರ್ಥಿಕವಾಗಿ ಶ್ರೀಮಂತರಾದ್ರು ಅವರು. ಬಿಕಾಸ್ ಅದೇ ನಾನು ಹೇಳಿದ ಪ್ರಕಾರ ಎವ್ರಿಥಿಂಗ್ ಪ್ರೊಡಕ್ಷನ್ ಸಿಕ್ತು, ಅಲ್ಲಿಂದ ಅವರು ಪ್ರಾಡಕ್ಟ್ ನ ಮಾರಾಟ ಜಾಸ್ತಿ ಮಾಡಿದ್ರು. ಅವ್ರ ದೇಶ ಮಾತಲ್ಲ, ಪರದೇಶದಲ್ಲೂ ಮಾರಾಟ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಆಬ್ವಿಯಸ್ಲಿ ಅವ್ರಿಗೆಲ್ಲ ಇದಾಗ್ ಸಿಕ್ಕದ ಎಲ್ಲ ಪರ್ಫೆಕ್ಟ್ ಆಗಿ ಬಂದಾಗ ಅವ್ರ ಎಕಾನಮಿ ಇನ್ಕ್ರೀಸ್ ಆಗಕ್ ಸ್ಟಾರ್ಟ್ ಆಯ್ತು. Therefore, it is necessary to understand the continent as a model for the progress of other countries. So ಈ ಒಂದು ದೇಶ ಹೇಗೆ ಬೆಳೀತು, ಹೇಗೆ ಅವ್ರವ್ರ ವ್ಯಾಪಾರದಲ್ಲಿ ಮುಂದೆ ಬಂದ್ರು ಅಂತ ಕಲಿಯೋದು, ಕಲಿಯೋ ಒಂದು ಎಕ್ಸಾಂಪಲ್ ಈ ಒಂದು ಕಂಟ್ರಿ ಅಂತ, ಕಾಂಟಿನೆಂಟ್ ಅಂತಾನೆ ಹೇಳ್ಬೋದು. ವಾಟ್ ನೆಕ್ಸ್ಟ್? local physical setting and extent. So location. North America is located entirely to the north of the equator. It lies between 19 degree north to 19 degree north latitudes and 50 degree west to 150 degree west longitudes. The Tropic of Cancer, that is 23.5 degree north, passes through the continent in the south and the Arctic Circle, that is 66.5 degree north in the north. Okay na? So this is the location. Elli exact ag North America situated andre, this is the longitude, this is the latitude. Idu perfect ag ಓದ್ಕೊಳ್ಳಿ. Okay na? ಅದೇ ರೀತಿ the Tropic of Cancer passes through. Be very sure about these things. Read it rightly. Okay. So what next? The physical settings ಹೇಗಿದೆ ನೋಡೋಣ. Physical settings ಅಂದ್ರೆ ಅದು ಸುತ್ತಮುತ್ತ ಹೇಗಿದೆ, ಯಾವ ರಿವರ್ ಇದೆ, ಯಾವ ಓಷನ್ ಇದೆ ಅಂತ ನೋಡ್ಬೋದು. The North America is surrounded by the Arctic Ocean in the east, the Pacific Ocean in the west, and the it was Atlantic Ocean in the east. I'm so sorry. It is Atlantic Ocean in the east, Pacific Ocean in the west, and the Arctic Ocean in the north. It is separated from the continent of Asia by Bering Strait.
It has a land link with South America by the Isthmus of Panama. Okay na? So so sorry, initial ಆಗಿ ಒಂದು ಆರ್ಟಿಕ್ ಅಟ್ಲಾಂಟಿಕ್ ನಾನು ಪ್ರಾಪರ್ ಆಗಿ ಪ್ರೊನೌನ್ಸ್ ಮಾಡಲಿಲ್ಲ. ಓಕೆ, ಸೊ ನಿಮಗೆ ನೋಡೋ ತರ ಆರ್ಟಿಕ್ ಓಷನ್. ಸೊ ಯು ಕ್ಯಾನ್ ಸಿ ದಿಸ್ ಆರ್ಟಿಕ್ ಓಷನ್ ವಿಚ್ ಇಸ್ ಆನ್ ಟು ಯುವರ್ ಈಸ್ಟ್. ಆರ್ಟಿಕ್ ಓಷನ್ ಇಸ್ ಆನ್ ಟು ದಿ ಈಸ್ಟ್, ಮತ್ತೆ ಸ್ಪೆಸಿಫಿಕ್ ಓಷನ್ ಇಸ್ ಆನ್ ಟು ದಿ ವೆಸ್ಟ್. ಆರ್ಟಿಕ್ ocean is on the north. So Atlantic in east, Pacific in the west, and Arctic in the north. So this is the three oceans that is surrounded by the North America. Proper ag nodkole nim textbook alli specific ag kottidre underline it, read it right. And next it is separated from the continent of Asia. So in North America, Asia ನಿಮಗೆ ರೈಟ್ ಲೆಫ್ಟ್ ಸೈಡ್ ರೈಟ್ ಅಲ್ಲಿ ಕಾಣ್ತಿರುತ್ತೆ ಏಷ್ಯಾ. ಸೊ ಅಲ್ಲಿ ಹೇಗೆ ಏಷ್ಯಾದಿಂದ ಏನ್ ಸಪರೇಷನ್ ಹೇಗೆ ಸಪರೇಟ್ ಆಗಿರೋದು ಅಂದ್ರೆ ದೇರ್ ಇಸ್ ಒನ್ ಥಿಂಗ್ ಬರ್ಲಿಂಗ್ ಸ್ಟ್ರೈನ್ ಅಂತ, ಬರ್ಲಿಂಗ್ ಸಿ ಅಂತ ಕಾಣ್ತಿದ್ಯಾ, ದಟ್ ಇಸ್ ದಿ ಸಪರೇಷನ್ ಬಿಟ್ವೀನ್ ದಿ ಏಷ್ಯಾ ಅಂಡ್ ನಾರ್ತ್ ಅಮೆರಿಕಾ. ಓಕೆನಾ? ಸೊ ಇಟ್ ಹ್ಯಾಸ್ ಅ ಲ್ಯಾಂಡ್ ಲಿಂಕ್ ವಿತ್ ಸೌತ್ ಅಮೇರಿಕಾ. ಅದು ಎಲ್ಲಿದೆ ಅಂದ್ರೆ ಲ್ಯಾಂಡ್ ಲಿಂಕ್ ಚಿಕ್ಕದಾಗಿ ಲೇನ್ ತರ ಕಾಣ್ತಿದೆ ನೋಡಿ, ಅದೇ ಪನಾಮಾ. ಸೊ ದಟ್ ಇಸ್ ಇಸ್ತಾಮಸ್ ಆಫ್ ಪನಾಮಾ ಅಂತ. ಇದೇ ಸ್ಮಾಲ್ ಲಿಂಕ್ ಬಿಟ್ವೀನ್ ನಾರ್ತ್ ಅಮೆರಿಕಾ ಅಂಡ್ ಸೌತ್ ಅಮೆರಿಕಾ. ಓಕೆನಾ? ಓಕೆ, ವಾಟ್ ನೆಕ್ಸ್ಟ್? ಸೊ ಇದರಲ್ಲಿ ನಾವು ವಿ ಗೆಟ್ ಟು ಲರ್ನ್ ಅಬೌಟ್ ನೆಕ್ಸ್ಟ್ ಇನ್ ಡೀಟೇಲ್ ಆಗಿ ಓದೋಣ. ನಾ ಜಸ್ಟ್ ನಿಮ್ಗೆ ಆ ಪ್ರೀವಿಯಸ್ ಪಿಕ್ಚರ್ ಅಲ್ಲಿ ಎಲ್ಲಾ ಓಷನ್ಸ್ ಎಲ್ಲ ಜೊತೆಗೆ ತೋರಿಸುವಾಗ ಏನೋ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಸಪ್ರೇಟ್ ಮಾಡಿದ್ದೀನಿ ಅಷ್ಟೇ. ಇಟ್ಸ್ ಆಲ್ ದ ಸೇಮ್ ಮ್ಯಾಪ್, ದೇರ್ ಇಸ್ ನೋ ಡಿಫರೆನ್ಸ್, ಬಟ್ ಐ ಆಮ್ ಜಸ್ಟ್ ಸಪ್ರೇಟಿಂಗ್ ಇಟ್ ಫಾರ್ ಯೋರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನೆಕ್ಸ್ಟ್ ವಾಟ್? A number of small water bodies are found here. Like example, Gulf of Mexico, the Hudson Bay, the Gulf of Alaska, the Gulf of California, etc. Okay na? So these are the small water bodies, that is Gulf of Mexico, Hudson Bay, Gulf of Alaska, Gulf of California. Mattinenu the West Indies and the Cuba Island are formed in the Siberian Sea. So Siberian Sea ಎಲ್ಲಿದೆಯೋ ನಿಮ್ಗೆ ಅಲ್ಲಿ ಕ್ಯೂಬಾ ಐಲ್ಯಾಂಡ್ ಕಾಣುತ್ತೆ, ಅದ ಹತ್ರನೇ ನಿಮ್ಗೆ ವೆಸ್ಟ್ ಇಂಡೀಸ್. ದಿ ವೆಸ್ಟ್ ಇಂಡೀಸ್ ಅಂಡ್ ದಿ ಕ್ಯೂಬಾ ಐಲ್ಯಾಂಡ್ಸ್ ಆರ್ ಫಾರ್ಮ್ಡ್ ಇನ್ ದಟ್ ಸೈಬೇರಿಯನ್ ಸಿ ಅಲ್ಲಿ ಐಲ್ಯಾಂಡ್. ಸೊ ಐಲ್ಯಾಂಡ್ ಅಂದ್ರೆ ನಿಮಗ್ ಗೊತ್ತಿರ್ಬೋದು, ಬಟ್ ಸ್ಟಿಲ್ ಐ ಜಸ್ಟ್ ಟೆಲ್ ಯು. ಐಲ್ಯಾಂಡ್ ಅಂದ್ರೆ ಒಂದು ಜಾಗ, ಆ ಜಾಗ ಸುತ್ತಲೂ ನೀರೇ ಇರೋದು, ಯಾವ ಕಡೆನೂ ನೆಲ ಇಲ್ಲ. ಓಕೆನಾ? ಅಂದ್ರೆ ಭೂಮಿ ಇಲ್ಲ, ಇಟ್ಸ್ ಆಲ್ ಕಂಪ್ಲೀಟ್ಲಿ ಸರೌಂಡೆಡ್ ಬೈ ವಾಟರ್. ಸೊ ಅದನ್ನ ಐಲ್ಯಾಂಡ್ ಅಂತಾರೆ. ಸೊ ಇದು ಎಲ್ಲಿರೋದು? ದ ವೆಸ್ಟ್ ಇಂಡೀಸ್ ಅಂಡ್ ಕ್ಯೂಬಾ ಐಲ್ಯಾಂಡ್ಸ್ ಆರ್ ಫೌಂಡ್ ಇನ್ ಸೈಬೇರಿಯನ್ ಸಿ ಅಲ್ಲಿ ಇರೋದು. ಸೊ ನಿಮಗೆ ಕ್ಯೂಬಾ ಅಂತ ಇವಾಗ ಒಂದು ಆರೋ ಮಾರ್ಕ್ ಕಾಣ್ತಿರುತ್ತೆ, ಅದು ಕ್ಯೂಬಾ, ಅದ ಹತ್ರನೇ ವೆಸ್ಟ್ ಇಂಡೀಸ್ ಬರೋದು. ದಟ್ ಐ ಕುಡ್ ನಾಟ್ ಲೊಕೇಟ್. ಓಕೆನಾ? ಸೊ ವಾಟ್ ನೆಕ್ಸ್ಟ್? ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್, ಸೇಮ್ ಮ್ಯಾಪ್, ಬಟ್ ದೆನ್ ನಿಮಗೆ ಬೇಕಾಗಿರೋ ಲೊಕೇಶನ್ ತೋರ್ಸಕ್ಕಾಗಿ ನಾನು ಸ್ವಲ್ಪ ಡಿಫ್ರೆಂಟ್ ಲೈಟ್ ಮ್ಯಾಪ್ ತಗೊಂಡಿರೋದು. ಸೊ ದ ನ್ಯೂ ಫೌಂಡ್ ಲ್ಯಾಂಡ್ ಅಂತ ಇಸ್ ಫೌಂಡ್ ಇನ್ ದಿ ಈಸ್ಟ್ ಆಫ್ ಕ್ಯಾನಡಾ. ಕ್ಯಾನಡಾ ಈಸ್ಟ್ಗೆ ನ್ಯೂ ಫೌಂಡ್ ಲ್ಯಾಂಡ್ ಅಂತ ಆ ಜಾಗದ ಹೆಸರು. ಅ ನಂಬರ್ ಆಫ್ ಐಲ್ಯಾಂಡ್ಸ್ ಲೈ ಇನ್ ದಿ ಆರ್ಟಿಕ್ ಓಷನ್. ಆರ್ಟಿಕ್ ಓಷನ್ ತುಂಬಾ ಐಲ್ಯಾಂಡ್ಸ್ ಇದೆ, ಆಫ್ ವಿಚ್ ಗ್ರೀನ್ಲ್ಯಾಂಡ್ ಇಸ್ ದಿ ಲಾರ್ಜೆಸ್ಟ್ ಐಲ್ಯಾಂಡ್. ಸೊ ಅದಕ್ಕೆ ತುಂಬಾ ಐಲ್ಯಾಂಡ್ಸ್ ಇದೆ. ಸೊ ನಿಮ್ಗೆ ಇಲ್ಲೆಲ್ಲ ಕಾಣ್ತಿರುತ್ತೆ. ಗ್ರೀನ್ಲ್ಯಾಂಡ್ ಆದ್ಮೇಲೆ ಅದತ್ರ ಎಷ್ಟೊಂದು ಚಿಕ್ಕ ಜಾಗಗಳು ಕಾಣ್ತಿರುತ್ತೆ. ಇಟ್ ಈಸ್ ನಥಿಂಗ್ ಬಟ್ those are all islands, ಬಟ್ ಅದಲ್ಲಿ ದೊಡ್ಡ ಐಲ್ಯಾಂಡ್ ಲಾರ್ಜೆಸ್ಟ್ ಬಂದ್ಬಿಟ್ಟು ಗ್ರೀನ್ಲ್ಯಾಂಡ್ ಐಲ್ಯಾಂಡ್. ಓಕೆನಾ? ದ ಸ್ಟ್ರಿಪ್ ಆಫ್ ಲ್ಯಾಂಡ್ ಲೈಸ್ ಟು ದಿ south of North America and is called as the Central America ಅಂತ. ಸೊ ನಿಮ್ಗೆ ಪರ್ಫೆಕ್ಟ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ
ಯುನೈಟೆಡ್ ಸ್ಟೇಟ್ಸ್ ಆದ್ಮೇಲೆ ಸೊ ವಿಲ್ ಗೋ ಬ್ಯಾಕ್ ಟು ಒನ್ ಮೋರ್ ದಿಸ್ ಒನ್. ಸೊ ನಿಮ್ಗೆ ಇಲ್ಲಿ ನಾರ್ತ್ ಅಮೆರಿಕಾ ಮೇಲ್ ಕಾಣ್ತಿದೆ, ಸೈಬೇರಿಯನ್ ಸಿ ಆಗಿ ಕೆಳಗ್ ನೋಡ್ತಿರಲ್ಲ, that is South America for you. So ಮಧ್ಯದಲ್ಲಿ ಮೆಕ್ಸಿಕೋ ಕಾಣುತ್ತೆ. So basically that Mexico, that area, the whole area is the Central America. Okay na? So it is said that the strip of land that lies to the south of North America is called as the Central America. So the Mexico ಆ ಇರೋ ಜಾಗ ಫುಲ್ ಏನ್ ಕರೀತಾರೆ ಅದನ್ನ ಮೆಕ್ಸಿಕೋ, ಐ ಮೀನ್ ಸಾರಿ, ಸೆಂಟ್ರಲ್ ಅಮೆರಿಕಾ. ಓಕೆ, ಸೊ ದ ಎಕ್ಸ್ಟೆಂಡ್ ನಾರ್ತ್ ಅಮೆರಿಕಾ ಎಷ್ಟು ಜಾಗ ಆಕ್ಯುಪೈ ಮಾಡ್ತಿದೆ, ಆಲ್ ದೋಸ್ ಥಿಂಗ್ಸ್. ಓಕೆ, ನಾರ್ತ್ ಅಮೆರಿಕಾ ಇಸ್ ದಿ ಥರ್ಡ್ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದಿ ಏರಿಯಾ in the world after Asia and Africa. So that is around 16.4% of the whole area occupy ಮಾಡ್ತಿರೋದು. It is almost 7 times, that is 24.24 milli square kilometer bigger than India. 7 times bigger than India. There are 24 countries in North America. So ನಾರ್ತ್ ಅಮೆರಿಕಾ ಕಾಂಟಿನೆಂಟಲ್ಲಿ 24 ಕಂಟ್ರೀಸ್ ಇದೆ. ಅದರಲ್ಲಿ ಕ್ಯಾನಡಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂಡ್ ಮೆಕ್ಸಿಕೋ ಆರ್ ದಿ ತ್ರೀ ಲಾರ್ಜ್ ಕಂಟ್ರೀಸ್ ಬೈ ದೇರ್ ಸೈಜ್. ಸೊ ಕ್ಯಾನಡಾ, ಯು ಎಸ್ ಎ ಮತ್ತೆ ಮೆಕ್ಸಿಕೋ ತುಂಬಾ ಲಾರ್ಜ್, ತುಂಬಾ ದೊಡ್ಡದಾಗಿದೆ. ಸೊ ದ Caribbean islands also are included in the physical area of North America. So ನಿಮಗೆ Caribbean islands ಇಲ್ಲಿ ಕಾಣುತ್ತೆ to your right side of Mexico. Okay na? Okay, then let's go further. Mexico and the Caribbean Sea ಇದೆ, ಅದು ಹತ್ರ ಇರೋ ಐಲ್ಯಾಂಡ್ಸ್ ಎಲ್ಲ Caribbean islands ಅದು. Okay na? So what next? Physical division. The continent of North America is divided into 4 major physical divisions. Physical divisions ಅಂದ್ರೆ ಅಲ್ಲಿರೋ ನೆಲ ಯಾವ ತರ, ತುಂಬಾ ನೀರಿದ್ಯಾ, ವಾಟರ್ ಬಾಡೀಸ್ ಜಾಸ್ತಿನಾ, ಇಲ್ಲ ಮರಗಳಿರೋ ಪ್ರದೇಶ ಜಾಸ್ತಿನಾ, ಇಲ್ಲ ಮಲೆಗಳಿರೋ ಪ್ರದೇಶ ಜಾಸ್ತಿನಾ ಅನ್ನೋದು ಫಿಸಿಕಲ್ ಡಿವಿಷನ್ ಅಲ್ಲಿ ನೋಡ್ಬೋದು. ದ ವೆಸ್ಟರ್ನ್ Cordilleras or the Rocky Mountains, the Great Central Plains, the Appalachian Highlands, the coastal plains. Okay, now so let's start with the first one, the Western Cordilleras. These are the young fold mountain ranges like the Himalayas of India. The Western Cordilleras run from Alaska in the north to Panama in south. They consist of series of plateaus. For example, Colorado, American Yucatan Plateau, and form a series of parallel mold mountains. So mountains andre rock based, andre ನಿಮಗೆ ತುಂಬಾ ರಾಕಿ ಮೌಂಟನ್ಸ್ ಜಾಸ್ತಿ ಕಾಣೋದು. ಸೊ ಅದು ಆ ತರ ರೀಜನ್ಸ್. ಅದ್ರಲ್ಲಿ ನಿಮ್ಗೆ ಇಷ್ಟು ಯು ಮೀನ್ ದ ನಾರ್ದರ್ನ್ ನಾರ್ತ್ ಅಮೆರಿಕಾ, ದಿಸ್ ಕಾಂಟಿನೆಂಟ್ ಹ್ಯಾಸ್ ರಾಕಿ ಮೌಂಟನ್ಸ್ ಆಲ್ಸೋ. ಓಕೆನಾ? ಸೊ ನಿಮ್ ಪಿಕ್ಚರ್ಸ್ ನೋಡ್ತೀರಾ, ನಿಮ್ಗೆ ಈ ಕಡೆ ಮೆಕ್ಕಿನ್ಲಿ ಮೌಂಟನ್ಸ್ ಒಂದು, ಈ ಕಡೆ ರೈಟ್ ಸೈಡ್ಗೆ ರಾಕಿ ಮೌಂಟನ್ ರೇಂಜಸ್ ಕಾಣುತ್ತೆ. ಸೊ ಹೇಗಿದೆ ಅಂತ ನೋಡ್ಕೊಳ್ಳಿ. These are the pictures. Okay, the Rockies are most important ranges in the Western Cordilleras. The height of the range is low towards the Alaska, and it increases enormously towards Mexico. So first picture ನಿಮಗೆ ಲೆಫ್ಟ್ ಸೈಡ್ ಫಸ್ಟ್ ಪಿಕ್ಚರ್ ಕಾಣ್ತಿದ್ದು ವೆಸ್ಟರ್ನ್ ಕಾರ್ಡಿಲರ್ಸ್ ಹೀಗೆ ಇರೋದು. ರೈಟ್ ಸೈಡ್ ಅಲ್ಲಿ ಕೆಳಗೆ ನೀವು ನೋಡ್ತಿರೋದು ಅಲಾಸ್ಕಾ ಮೌಂಟೇನ್ ರೇಂಜಸ್. ಓಕೆನಾ? So what next? Deadly Valley inidu. The Mount McLean is the highest peak and the Death Valley is the lowest part in this region.
ಓಕೆನಾ. ಸೊ ನೆಕ್ಸ್ಟ್ the Cascade and Sierra Nevada are other ranges. The Whitney Mountain and White Mountain in California are well known for their rugged slopes and scenic beauty. ಅಂದ್ರೆ ಈ ಎರಡು ಮೌಂಟೇನ್ ಏನಕ್ಕೆ ತುಂಬಾ ಪಾಪ್ಯುಲರ್ ಅಂದ್ರೆ ತುಂಬಾ ಸ್ಲೋಪಿ, ತುಂಬಾ ಅಂದ್ರೆ ಏನಂತೀರಾ, ನಿಮ್ಗೆ ತುಂಬಾನೇ ಡೀಪ್ ಆಗಿರುತ್ತೆ, ಸ್ಲೋಪಿ ಆಗಿರುತ್ತೆ, ಎಲ್ಲೂ ಪ್ಲೇನ್ ಆಗಿ ಕಾಣಲ್ಲ ನಿಮ್ಗೆ, ಎಲ್ಲ ಫುಲ್ ಸ್ಲೋಪ್ ಆಗಿರುತ್ತೆ ಅಂಡ್ ತುಂಬಾನೇ ಚೆನ್ನಾಗಿರುತ್ತೆ ನೋಡಕ್ಕೆ ಅಂತ. ದಿ ಆರ್ ಸಮ್ intermountain plateaus found between these ranges. Okay na? Plateau of Colombia, Colorado and Mexican plateau are most important among them. So I've underlined it. Please do read it again. Okay. River Colorado cuts the Colorado Plateau and have given rise to Grand Canyon. Okay na? River Colorado ಕಟ್ ಮಾಡುತ್ತೆ ಆ ಕೊಲಾರಾಡೋ ಪ್ಲಾಟೂನ. ಸೊ ಅಲ್ಲಿಂದ ನಿಮ್ಗೆ ಆ ರಿವರ್ ಮುಗ್ದಿ ಇನ್ ಯಾವ್ದ್ ಬಂದ್ರೇನು ಇಟ್ ಇಸ್ ಗ್ರ್ಯಾಂಡ್ ಕೇಯಾನ್ ಮೌಂಟೇನ್. ಓಕೆನಾ. ಸೊ ವಾಟ್ ನೆಕ್ಸ್ಟ್? ದ ಗ್ರೇಟ್ ಸೆಂಟ್ರಲ್ ಪ್ಲೇನ್ಸ್ ಅಂತ. The central plains are also referred to as the Great Plains of Prairies. They lie between the Appalachians in east and Coloradians in the west. ಸೊ ಇದು ಸೆಂಟ್ರಲ್ ಪ್ಲೇನ್ಸ್ ಎಲ್ಲಿರೋದು? ಮಧ್ಯದಲ್ಲಿ. ಸೊ ಪೆಲಾರಿಯನ್ಸ್ ಅಂದ್ರೆ ಏನು? ಸೊ ಪೆಲಾರಿಯನ್ಸ್ ಅಂದ್ರೆ ನಿಮಗೆ ಒಂದು ತುಂಬಾ ದೊಡ್ಡ ಸ್ಟ್ರೆಚ್, ಆ ಫುಲ್ ಅಂದ್ರೆ ಅಷ್ಟು ನಿಮಗೆ ಎಲ್ಲಿವರೆಗೂ ಕಣ್ಣು ಹಾರ್ಸಕ್ಕಾಗುತ್ತೋ ಅಷ್ಟು ದೂರವರೆಗೂ ಒಂದು ಮರನೂ ಕಾಣಲ್ಲ, ಬರೀ ಈ ಹುಲ್ಲುಗಳು ಬೆಳೆಯೋ ತರಾನೇ ಬೆಳೆಯುತ್ತೆ. ಚಿಕ್ಕದಾಗಿ ಬರೀ ಗಿಡಗಳೇ ಬೆಳೆಯೋ ಒಂದು ಪ್ರದೇಶನ ಪ್ಯಾರೀಸ್ ಅಂತಾರೆ. ಓಕೆನಾ. ಸೊ ಇದು ಎಲ್ಲಿರೋದು? ಇಟ್ಸ್ ಬಿಟ್ವೀನ್ ಟೂ ಡಿಫ್ರೆಂಟ್ ಪ್ಲೇಸಸ್. ಅಂದ್ರೆ ಕೊಲಾರಿಡಿಯನ್ಸ್ ಅಂತ ಒಂದು, ಇನ್ನೊಂದ್ ಕಡೆ ಅಪಾಲಿಯನ್ಸ್ ಅಂತ. ಸೊ ದಟ್ ಈಸ್ ಅಗೇನ್ ಅ ಸಾರ್ಟ್ ಆಫ್ ಅ ಮೌಂಟೇನ್. ಈ ಕಡೆ ಮೌಂಟೇನ್ಸ್, ಈ ಕಡೆ ಹಿಲಿ ಸ್ಟೇಷನ್ ಅಂತಾನೆ, ಹಿಲ್ಲಿ ತುಂಬಾ ಮಲೆ ಪ್ರದೇಶ ಆ ಮಧ್ಯದಲ್ಲಿ ಬರೋದು ಇದು. ಇಲ್ಲಿ ಮರಗಳು ಕಾಣಲ್ಲ ನಿಮ್ಗೆ, ಬರೀ ಗ್ರಾಸಸ್ ಕಾಣೋದು. The plain consists of vast expanse of flat to gently rolling land. These plains are formed by the river Mississippi, Missouri and their tributaries. ಓಕೆನಾ. ಇದೊಂದು ರಿವರ್ಸ್ ಇದೆ ಎರಡು. ಈ ಪ್ಲೇನ್, ಈ ಒಂದು ಗ್ರಾಸ್ ಬೆಳೆದಿರೋದು ಹೇಗೆ ಅಂದ್ರೆ ಆ ಪ್ರದೇಶ ಹೇಗೆ ಹಿಂಗ್ ಬೆಳ್ಕೊಳ್ತಿದೆ ವಿತೌಟ್ ಎನಿ ಟ್ರೀಸ್ ಅಂದ್ರೆ ಬಿಕಾಸ್ ಆಫ್ ದೀಸ್ ರಿವರ್ಸ್. This is one of the most fertile plains of the world and is good for farming region. ಸೊ ಈ ಜಾಗದಲ್ಲಿ ಫಾರ್ಮಿಂಗ್ ಯಾಕೆ ಹೇಳಿ, ಇದಲ್ಲಿ ಬರೀ ಗಿಡಗಳೇ ಬೆಳೆಯಕ್ಕಾಗೋದು. ಸೊ ಈ ಪ್ರದೇಶದಲ್ಲಿ ನೀವ್ ಏನ್ ಬೆಳೆದ್ರು ಒಳ್ಳೇದು, ಯಾಕಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಲ್ಲಿ ರಿವರ್ಸ್, ಅಕ್ಕಪಕ್ಕ ರಿವರ್ಸ್ ಇದೆ ಅಂಡ್ ಆ ಮಣ್ಣು ಅಷ್ಟು ಫರ್ಟೈಲ್, ಅಷ್ಟು ಒಳ್ಳೆ ಮಣ್ಣು. ದ denudation of the area by ice sheets has resulted in the formation of large number of basins. These basins are covered by lakes. ಸೊ ಈ ಏರಿಯಾದಲ್ಲಿ ಯಾವಾಗಾದ್ರೂ ಈ ಐಸ್ ಬಿದ್ರೆ ಏನಾಗುತ್ತೆ ಅಂದ್ರೆ ಆ ಐಸ್ ಶೀಟ್ಸ್ ಬೀಳೋದ್ ಕಾರಣದಿಂದ ಅಲ್ಲಿ ದೊಡ್ಡ ದೊಡ್ಡ ಬೇಸಿನ್ ಅಂದ್ರೆ ಹೆಂಗೆ ಒಂದು ಹಳ್ಳದ ತರ ಬರೋದ್ರಿಂದ ಅಲ್ಲೇನಾಗಿದೆ, ನೀರು ತುಂಬ್ಕೊಳಕ್ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ತುಂಬಾ ಒಳ್ಳೆ ಜಾಗ ಈ ಒಂದು ಜಾಗದಲ್ಲಿ ಏನ್ ಬೆಳೆಸೋದಿದ್ರೇನು. ಓಕೆನಾ. ಸೊ ವಾಟ್ ಇಸ್ ಅಪಲಿಷಿಯನ್ಸ್ ಅಂತ? ದಿ ಈಸ್ಟರ್ನ್ ಹೈಲ್ಯಾಂಡ್ಸ್ ಆರ್ ದಿ ಅಪಲಿಷಿಯನ್ಸ್. The eastern highlands are known as the Appalachians. These extend from Newfoundland to Alabama along the eastern margin of the continent. Okay na. So ನಿಮ್ಗೆ ಕೆಳಗೆ ನಿಮ್ಗೆ you can see the picture of Appalachians ಹೇಗೆ ಕಾಣುತ್ತೆ ಅಂತ. ಗಶ್
ಇಟ್ಸ್ ಲಿಟ್ರಲಿ ಲೈಕ್ ಅ ಫಾರೆಸ್ಟ್ ಇರೋ ತರ. ಸೊ ನಿಮ್ಗೆ ಈ ಮೂರಲ್ಲಿ ಏನ್ ಡಿಫ್ರೆನ್ಸ್ ಗೊತ್ತಾಯ್ತು? ವೆಸ್ಟರ್ನ್ ಕಾರ್ಡಿಲೇರಿಯನ್ಸ್ ಅಲ್ಲಿ ಬರೀ ಮೌಂಟೇನ್ಸ್, ಅದು ರಾಕಿ ಮೌಂಟೇನ್ಸ್, ಕಲ್ಲು, ಕಲ್ಲ ಬಂಡೆಗಳ ತರ ದೊಡ್ಡ ದೊಡ್ಡ ಬಂಡೆ, ಅದು ಬರೀ ಇದಲ್ಲೇ ಮೌಂಟೇನ್ಸ್ ಅದು. ಬಟ್ ನಿಮಗೆ ನೆಕ್ಸ್ಟ್ ಬಂದಿದ್ ನಿಮ್ಗೆ ಪೈರಿಯನ್ಸ್, ಸೆಂಟ್ರಲ್, ದ ಗ್ರೇಟ್ ಸೆಂಟ್ರಲ್ ಪ್ಲೇನ್, ಅದ್ರಲ್ಲಿ ಏನು ಬರೀ ಪ್ಲಾಂಟ್ ಗಳೇ ಸಿಗೋದು ನಿಮ್ಗೆ, ಅಲ್ಲಿ ಬರೀ ಪ್ಲಾಂಟೇ ಬೆಳೆಯೋದು, ಟ್ರೀಸ್ ಬೆಳೆಯಲ್ಲ. ಬಟ್ ನಿಮ್ಗೆ ಈಸ್ಟರ್ನ್ ಸೈಡ್ ಏನ್ ಕಾಣುತ್ತೆ? ಅಪಲೇಷಿಯನ್ಸ್, ಅದೇನು ಅದು ಥಿಕ್ ಫಾರೆಸ್ಟ್ ತರಾನೇ ಬೆಳ್ಕೊಳುತ್ತೆ, ಅಲ್ಲಿ ಮರ ಬೆಳೆಯುತ್ತೆ, ಗಿಡಗಳು ಬೆಳೆಯುತ್ತೆ. ಓಕೆನಾ? ನೆಕ್ಸ್ಟ್, ದ Appalachians are old folded mountains but have been denuded to their present height. Each of the Appalachian ranges lie the Piedmont Plateau and the Atlantic coastal plain. The St. Lawrence Valley separates the Labrador Plateau from the Appalachian ranges. They are rich in coal, lead, zinc, iron ore, copper, water power, and wood. This region has a surprisingly large population, and its importance in the North America economy is significant. And then the ಹೇಳಿತರ ಅಪಾಲೇಷಿಯನ್ಸ್ ಕಂಪ್ಲೀಟ್ಲಿ ಫಾರೆಸ್ಟ್ ತರ ಏರಿಯಾ. ಸೊ ಅಲ್ಲಿ ತುಂಬಾ ಮರಗಳು ಬೆಳೆಯುತ್ತೆ. ಆ ಮರಗಳು ಮಾತ್ರ ಅಲ್ಲ, ಆ ಒಂದು ಜಾಗ ಇಟ್ಸ್ ರಿಚ್, ಹೇಗಂತೀರಾ, ಇಟ್ಸ್ ರಿಚ್ ವಿತ್ ಕೋಲ್ ಮತ್ತೆ ಲೆಡ್, ಮಿನರಲ್ಸ್ ತುಂಬಾ ಜಾಸ್ತಿ ಇರೋ ಜಾಗ. ಬಿಕಾಸ್ ಆಫ್ ವಿಚ್ ಆ ಒಂದು ಜಾಗದಲ್ಲಿ ತುಂಬಾನೇ ಪಾಪ್ಯುಲೇಷನ್ ಜಾಸ್ತಿ. ಅಂಡ್ ತುಂಬಾನೇ ಇಂಪಾರ್ಟೆಂಟ್ ರೀಜನ್ ಅಂದ್ರೆ ಅಪಲೇಷಿಯನ್ಸ್ ರೀಜನ್. ಯಾಕಂದ್ರೆ ಅದಿಂದಾನೇ ನಾರ್ತ್ ಅಮೆರಿಕಾಗೆ ತುಂಬಾನೇ ಏನಂತೀರಾ ಎಕನಾಮಿಕಲಿ ಮುಂದ್ ಹೋಗಕ್ಕೆ ಚಾನ್ಸಸ್ ಇರೋದು. ಯಾಕಂದ್ರೆ ಅಲ್ಲೇ ತುಂಬಾ ಮಿನರಲ್ಸ್ ಇರೋದು, ಮೈನಿಂಗ್ ಮಾಡ್ಬೋದು, ಮರಗಳಿದೆ, ಅದರಿಂದ ಅವ್ರಿಗೆ ಬೇಕಾಗಿರೋ ರಾ ಮೆಟೀರಿಯಲ್ ಸಿಗುತ್ತೆ. ಸೊ ಬಿಕಾಸ್ ಆಫ್ ವಿಚ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ದಿಸ್ ಏರಿಯಾ, ದಿಸ್ ರೀಜನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ನಾರ್ತ್ ಅಮೆರಿಕಾ. ಓಕೆನಾ? ವಾಟ್ ನೆಕ್ಸ್ಟ್? ದ ಕೋಸ್ಟಲ್ ಪ್ಲೇನ್. ಸೊ ನಿಮಗೆ ಕೋಸ್ಟಲ್ ಪ್ಲೇನ್ ಅಂದ್ರೆ ಹೆಂಗ್ ಕಾಣುತ್ತೆ ಅಂದ್ರೆ ನಿಮ್ಗೆ ಆ ಪಿಕ್ಚರ್ ಅಲ್ಲಿ ಕಾಣ್ತಿದ್ದಿಲ್ಲ ಅದೇ ರೀತಿ. ವಾಟ್ ಇಸ್ ಇಟ್? North America has quite a long and indented coastal line, except in the south, where Isthmus of Panama is the coastal plain is narrow in the northeast and widens towards the south and west. Isthmus of Panama ಆ ಒಂದು ಕೋಸ್ಟಲ್ ಪ್ಲೇನ್ ಬಂದ್ಬಿಟ್ಟು ಸ್ವಲ್ಪ ಚಿಕ್ಕದು, ಅದು ಮುಂದೆ ಹೋಗುವಾಗ ಸ್ವಲ್ಪ ದೊಡ್ಡದಾಗಿ ವಿಶಾಲವಾಗಿ ಹೋಗುತ್ತೆ. ದ ಏರಿಯಾ ಹೈಟ್ ಇನ್ 150 meter above sea level. This is a low and relatively plain area with sandy soil. ಅಂದ್ರೆ ಇವಾಗ ನೀವು ಸಮುದ್ರದ ಹತ್ರ ಹೋದ್ರೆ ಯಾವ ತರ ಮಣ್ಣು ಸಿಗುತ್ತೆ ನಿಮ್ಗೆ, ಅದು ಲೂಸ್ ಸಾಯಿಲ್ ಅಂದ್ರೆ ಸ್ಯಾಂಡಿ ಸಾಯಿಲ್. ಸೊ ಆ ತರದ್ದು ನಿಮ್ಗೆ ಈ ಜಾಗದಲ್ಲಿ ಸಿಗುತ್ತೆ, ವಿಚ್ ಇಸ್ ರಿಲೇಟಿವ್ಲಿ ಇನ್ಫರ್ಟೈಲ್. ಸೊ ನಿಮಗೆ ಅಲ್ಲಿ ಏನು ಬೆಳೆಯಕ್ ಆಗ್ದಿರೋ ಒಂದು ಇದು ಜಾಗ. Swamps and marshes are abundant. The coast is indented by river mouths and bays on which many seaports are located. So ಈ ಜಾಗ ಹೇಗಿದೆ ಅಂದ್ರೆ ತುಂಬಾ ರಿವರ್ಸ್ ಇದೆ ಅದ ಹತ್ರನೇ, ಈ ಒಂದು ಕೋಸ್ಟಲ್ ಪ್ಲೇನ್ ಹತ್ರನೇ. ಆ ರಿವರ್ಸ್ ಇರೋ ಕಾರಣದಿಂದಾಗಿ ಅಲ್ಲಿ ತುಂಬಾ ಏನಂತೀರ, ತುಂಬಾ ಶಿಪ್ಗಳು ಬಂದು ಇರಕ್ಕಾಗಿ ಸೀ ಪೋರ್ಟ್ಸ್ ಮಾಡಿದ್ದಾರೆ. ಅಂಡ್ ಅದೇ ಇದರಲ್ಲಿ ಸ್ವಾಮ್ಸ್ ಅಂಡ್ ಮಾರ್ಷಸ್ ಅಂತ, ಅದಂದ್ರೆ ಏನು? ಅವ್ರ ಆ ಒಂದು ಇದೆಲ್ಲ ಒಂದು ರೀತಿಯ ಜಾತಿಯ ಏನಂತೀರ, ಮಾರ್ಷಸ್ ಅಂದ್ರೆ ಒಂದು ರೀತಿ ಗ್ರಾಸ್, ಸ್ವಾಮ್ಸ್ ಅಂದ್ರೆ ಒಂದು ರೀತಿಯ ಇದು ಗಿಡ ಮರಗಳು. ಓಕೆನಾ? ಸೊ ಇದುಗಳು ಈ ನೀರ್ ಬರುತ್ತಲ್ಲ ಆ ಜಾಗದಲ್ಲಿ ಬೆಳೆಯೋದು. ಅಂಡ್ ಈ ನೀರು ನದಿ, ಈ ಆ ಕಾರ್ನರ್ ಅಲ್ಲಿ ಈ ನದಿಯಿಂದಾನೇ ತುಂಬಾ ಬೆಳೆಯೋದು ಈ ಸ್ವಾಮ್ಸ್ ಅಂಡ್ ಮಾರ್ಷಸ್. ಸೊ ದಟ್ ಈಸ್ ಆನ್ ದ ಕಾರ್ನರ್ ಸೈಡ್. ಓಕೆನಾ? ಸೊ I would be ending this. So I hope you guys understood it. So
ಇಲ್ಲಿಗೆ ನಾನು ಪಾರ್ಟ್ 1 ಕಂಪ್ಲೀಟ್ ಮಾಡ್ತೀನಿ. ಇನ್ನು ಕಂಟಿನ್ಯೂಷನ್ ವಿಲ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್, the continuation will be done in the next video. Thank you so much.